ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸ್ವಬುದ್ಧಿ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬಾರದಂತೆ. ನಾವು ಯಾವಾಗಲೂ ದೇವರ ಮೇಲೆ ಆಧಾರವಾಗಿರಬೇಕು, ದೇವರಲ್ಲಿ ಭರವಸೆ ಇಡಬೇಕು. ಆದರೆ ಸ್ವಬುದ್ಧಿಯಲ್ಲಿ ನಾವು ಭರವಸೆ ಉಳ್ಳವರಾಗಿರಬಾರದು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಹಿರಿಯ ಗುರುವಿನ ಬಳಿ ರಾಜ್ಯ ಮನೆತನಕ್ಕೆ ಸೇರಿದ ಅನೇಕರು ತರಬೇತಿ ಪಡೆದು ತಮ್ಮ ದೇಶವನ್ನು ಬಹಳ ಚೆನ್ನಾಗಿ ಆಳ್ವಿಕೆ ಮಾಡುತ್ತಾ ಇದ್ದರು. ಆ ಗುರುವಿಗೆ ಒಬ್ಬನೇ ಒಬ್ಬ ಮಗನಿದ್ದನು. ತನ್ನ ಒಬ್ಬನೇ ಮಗನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಇದ್ದಂಥ ಗುರುಗಳು ತನ್ನ ಮಗನನ್ನು ತನ್ನಿಂದ ತರಬೇತಿ ಪಡೆದ ನೆರೆಯ ದೇಶದ ರಾಜನ ಬಳಿಗೆ ಕಳುಹಿಸಿದರು. ಅವನ ಬಳಿ ಒಂದು ಚಿಕ್ಕ ಮೂಟೆ ಕೊಟ್ಟು ಇದನ್ನು ರಾಜನಿಗೆ ಕೊಡು ಎಂಬುದಾಗಿ ಹೇಳಿದರು. ದಾರಿಯಲ್ಲಿ ಮಗನಿಗೆ ತನ್ನ ತಂದೆ ಆ ಮೂಟೆಯಲ್ಲಿ ಏನು ಕೊಟ್ಟಿದ್ದಾರೆ ರಾಜನಿಗೆ ಎಂಬುದಾಗಿ ತಿಳಿದುಕೊಳ್ಳುವಂಥ ಒಂದು ಹಂಬಲ ಉಂಟಾಯಿತು. ಆ ಮೂಟೆಯನ್ನು ತೆರೆದು ನೋಡಿದಾಗ ಆಘಾತಗೊಂಡನು. ಕಾರಣ, ಅದರಲ್ಲಿ ಕೋಲು, ಮರದ ಕತ್ತಿ, ಮುಸುಕಾದಂಥ ಒಂದು ಹಳೆಯ ಬಟ್ಟೆ ಇತ್ತು. ಈ ವಸ್ತುಗಳನ್ನು ರಾಜನಿಗೆ ಹೇಗೆ ಕೊಡುವುದೆಂದು ಯೋಚಿಸುತ್ತಾ ಅವನು ತನ್ನ ಸ್ವಂತ ಬುದ್ಧಿಯಿಂದ, ಸ್ವಬುದ್ಧಿಯಿಂದ ಬಳಸಿ ಕೆಲವೊಂದು ವಸ್ತುಗಳನ್ನು ತಯಾರಿಸಿದನು. ತಯಾರಿಸಿದ ಮೇಲೆ ಆ ರಾಜನ ಬಳಿಗೆ ಅಥವಾ ಅರಮನೆಯ ದ್ವಾರದಲ್ಲಿ ಅದನ್ನು ರಾಜನಿಗೆ ತಲುಪಿಸಿದ. ಆದರೆ ಕಾವಲುಗಾರನು ರಾಜನ ಬಳಿ ಹೋಗಿ ಕೊಟ್ಟ. ರಾಜನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ತಾಸುಗಂಟಲೆ ಕಾದು ಕಾದು ಸುಸ್ತಾದ. ಬೇರೆ ದಾರಿ ಇಲ್ಲದೆ ತಂದೆ ಕೊಟ್ಟಿದ್ದಂಥ ಮೂಟೆಯನ್ನು ಆ ಕಾವಲುಗಾರನಿಗೆ ಕೊಟ್ಟು ಕಳುಹಿಸಿದ ಮೇಲೆ ಕೆಲವೇ ನಿಮಿಷಗಳಲ್ಲಿ ರಾಜನು ಅರಮನೆಯ ದ್ವಾರಕ್ಕೆ ಓಡಿ ಬಂದು ಅವನನ್ನು ತಬ್ಬಿಕೊಂಡು ಅರಮನೆಯೊಳಗೆ ಕರೆದೊಯ್ದ. ರಾಜನಿಗೆ ಕೊಟ್ಟಂಥ ಆ ಮೂಟೆಯಲ್ಲಿದ್ದಂಥ ವಸ್ತುಗಳನ್ನು ಅವನಿಗೆ ಎತ್ತಿ ತೋರಿಸಿ, ನಾನು ತಪ್ಪು ಮಾಡಿದಾಗ ಈ ಕೋಲು ನನಗೆ ಮಾರ್ಗದರ್ಶನ ನೀಡಿತು. ನನ್ನ ಕೈಗಳು ಈ ಕತ್ತಿಯಿಂದಲೇ ತರಬೇತಿ ಪಡೆದವು. ಒಮ್ಮೆ ನಾನು ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನನ್ನ ಗುರುಗಳು ಈ ಬಟ್ಟೆಯನ್ನು ಎಸೆದು ನನ್ನನ್ನು ರಕ್ಷಿಸಿದರು. ಇವೆಲ್ಲವೂ ನನ್ನ ಪಾಲಿಗೆ ಅಮೂಲ್ಯವಾದ ಸಂಪತ್ತು ಎಂಬುದಾಗಿ ಹೇಳಿ, ನೀನು ಮೊಟ್ಟ ಮೊದಲೇ ಇವುಗಳನ್ನು ಕೊಟ್ಟು ಕಳುಹಿಸಿದ್ದರೆ ತಕ್ಷಣವೇ ನೀನು ಅರಮನೆಯೊಳಗೆ ಪ್ರವೇಶಿಸಬಹುದಾಗಿತ್ತು ಎಂದು ಹೇಳಿದರು. ಅವನು ಒಳ್ಳೆಯ ಗೌರವವನ್ನು ಪಡೆಯಬೇಕೆಂಬುದಾಗಿ ಬಯಸಿ ತನ್ನ ಸ್ವಂತ ಬುದ್ಧಿಯನ್ನು ಬಳಸಿದ್ದಕ್ಕೆ ಆ ಅರಮನೆಯ ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ. ಅದೇ ವಿಧದಲ್ಲಿ ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾದರೆ, ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಯಾವುದನ್ನೂ ಮಾಡಬೇಡ್ರಿ. ದೇವರ ಚಿತ್ತಾನುಸಾರವಾಗಿ ದೇವರ ಮೇಲೆ ಭರವಸೆ ಇಟ್ಟು ಮಾಡುವ ಕೆಲಸಗಳು ಮಾತ್ರ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ಕೂಡ ನಾವು ಪೇತ್ರನ ಬಗ್ಗೆ ನೋಡ್ತೇವೆ. ಅವನು ಒಳ್ಳೆಯ ನುರಿತ ಮೀನುಗಾರನಾಗಿದ್ದನು. ಯಾವ ಮೀನು ಎಲ್ಲಿ ಸಿಗುತ್ತದೆ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ರಾತ್ರಿ ಎಲ್ಲ ಕಷ್ಟಪಟ್ಟರು. ಏನು ಸಿಗದ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಹೇಳುತ್ತಾದರೆ, ನಿನ್ನ ಬಲೆಯನ್ನು ಆಳವಾದ ಸ್ಥಳಕ್ಕೆ ಹಾಕು. ದೇವರೇ, ಈ ಸಮುದ್ರದಲ್ಲಿ ಯಾವ ಮೀನು ಯಾವ ಸಮಯ ಹೇಗೆ ಸಿಗ್ತದೆ ನನಗೆ ಗೊತ್ತು, ಆದರೂ ನಿಮಗೆ ಅನುಭವ ಇಲ್ಲ. ಆದರೂ ನನ್ನ ಮಾತಿನ ಮೇಲೆ ಅಲ್ಲ, ನಿನ್ನ ಮಾತಿನ ಮೇಲೆ ಹಾಕುತ್ತೇನೆಂಬುದಾಗಿ ಬಲೆಯನ್ನು ಬೀಸಿದಾಗ ಬಲೆಗಳು ಹರಿಯುವಷ್ಟು ಮೀನುಗಳು ಪೇತ್ರನಿಗೆ ಸಿಕ್ಕವು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಸೇವೆಯಲ್ಲಿ ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಅವಲಂಬಿಸಬೇಡ್ರಿ. ನಿಮ್ಮ ಸ್ವಂತ ತಲಾಂತನ್ನು, ಸ್ವಂತ ಜ್ಞಾನವನ್ನು ಅವಲಂಬಿಸಬೇಡ್ರಿ. ದೇವರನ್ನು ಆತುಕೊಳ್ಳ್ರಿ. ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಸಹ ನೀವು ದೇವರನ್ನು ಆತುಕೊಳ್ಳುವಾಗ, ದೇವರ ಮೇಲೆ ಭರವಸೆ ಇಡುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ನಮ್ಮ ಜೀವನದ ಎಲ್ಲ ಸಂದರ್ಭಗಳಲ್ಲಿ ಸ್ವಬುದ್ಧಿಯನ್ನು ಅವಲಂಬಿಸುವುದಕ್ಕಿಂತ ಹೆಚ್ಚಾಗಿ
ದೇವರ ಮಾತುಗಳಿಗೆ ವಿಧೇಯರಾಗಿ ಕೆಲಸಗಳನ್ನು ಮಾಡಲು ನಿರ್ಧರಿಸೋಣ. ಆಗ ದೇವರ ಆಶೀರ್ವಾದಗಳನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ಹೇಳೋಣ, ದೇವರೇ, ನನ್ನ ಸ್ವಂತ ಬಲ, ನನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಆತುಕೊಳ್ಳದೆ ನಿನ್ನನ್ನು ಆತುಕೊಳ್ಳುವಂತೆ, ನಿಮ್ಮನ್ನು ನಂಬುವಂತೆ, ನಿನ್ನಲ್ಲೇ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಡು ಎಂಬುದಾಗಿ ನಿನ್ನ ವಚನದ ಪ್ರಕಾರ ನಾವು ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಭರವಸೆ ಇಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ಹೊಸ ದಿನದಲ್ಲಿ ಕೂಡ ನೀವು ಆಶೀರ್ವದಿಸಿ ಕೊಡ್ರಿ. ಈ ನೂತನವಾದ ದಿನದಲ್ಲಿ ನಿಮ್ಮ ಹಸ್ತ ನಮ್ಮ ಮೇಲೆ ಇರಲಿ. ನೀವು ನಮ್ಮನ್ನು ನಡೆಸಬೇಕು. ನಮ್ಮ ದೇವರ ಸ್ತೋತ್ರ, ಯಾವುದೇ ಶೋಧನೆಯಲ್ಲಿ ಬಿದ್ದು ಹೋಗದೆ ಪರಿಶುದ್ಧತೆಯಲ್ಲಿ ಕರ್ತನೆ ಕಾದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ನಿಮ್ಮನ್ನು ಆತುಕೊಳ್ಳುವಂತೆ ಸಹಾಯ ಮಾಡಿರಿ. ಈ ವಿಡಿಯೋ ವೀಕ್ಷಿಸ್ತಾ ಎಲ್ಲರನ್ನ ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಸ್ವಬುದ್ಧಿಯಲ್ಲಿ ಅವಲಂಬಿಸದೆ ದೇವರನ್ನು ಆತುಕೊಂಡು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.